ಶಾಲಾ ಮಕ್ಕಳಿಗೆ ಸರ್ಕಾರ ನೀಡುವ ಶೂ, ಸಾಕ್ಸ್ ಯೋಜನೆಯಲ್ಲಿ ಸಣ್ಣ ಬದಲಾವಣೆ ತರುವುದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಹವಾಮಾನಕ್ಕೆ ಅನುಗುಣವಾಗಿ ಕೆಲ ಬದಲಾವಣೆ ಮಾಡುವುದಕ್ಕೆ ಚಿಂತನೆ ನಡೀತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡೋಣ. ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಬದಲು ಚಪ್ಪಲಿ ಭಾಗ್ಯ. ಹವಾಮಾನಕ್ಕೆ ಅನುಗುಣವಾಗಿ ಪಾದರಕ್ಷೆ ನೀಡಲು ಚಿಂತನೆ. ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಉಚಿತವಾಗಿ ಶೂ ಹಾಗೂ ಸಾಕ್ಸ್ ನೀಡುತ್ತಿದೆ. ಆದರೆ ದೀರ್ಘಕಾಲ ಶೂ ಧರಿಸೋದ್ರಿಂದ ಕೆಲ ಮಕ್ಕಳು ಸೋಂಕಿಗೆ ಒಳಗಾಗ್ತಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಶೂ ಬದಲು ಚಪ್ಪಲಿ ನೀಡಲು ಚಿಂತನೆ ನಡೆಸಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಮಕ್ಕಳಿಗೆ ವಾತಾವರಣಕ್ಕೆ ಅನುಗುಣವಾಗಿ ಚಪ್ಪಲಿ ನೀಡಲಾಗ್ತಿದೆಯೋ ಅದರ ಬಗ್ಗೆ ಮಾಹಿತಿ ನೀಡುವಂತೆ ಉಪನಿರ್ದೇಶಕರಿಗೆ ಸೂಚಿಸಲಾಗಿದೆ. ನನಗೂ ಕೆಲವು ಸತಿ ಅನ್ಸುತ್ತೆ, ಬಿಕಾಸ್ ಆಫ್ ಅಲ್ಲಿ ಜಿಯೋಗ್ರಫಿಕಲ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ವಾತಾವರಣದ ಮೇಲೆ ಪಾಪ ಅವರು ಡಿಸಿಷನ್ ತಗೊಳ್ತಾರೆ. ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನ ಮೇಲೆ ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೋಸ್ಕರನೇ ಇದು ಸುತ್ತೋಲೆನೆ, ಜಸ್ಟ್ ಟು ಗೆಟ್ ಇನ್ಫಾರ್ಮೇಶನ್. ಇಟ್ ಇಸ್ ನಾಟ್ ಅನ್ ಆರ್ಡರ್. ಬಟ್ ಕೆಲವು ಕಡೆಗೆ ಚಪ್ಪಲು ಇದ್ರದ್ದೆಲ್ಲ ಮಾಡ್ತಾರೆ. ಅವರು SDMC ಅವ್ರು ಕೆಲವು ಸತಿ ತೀರ್ಮಾನ ತಗೊಳ್ತಾರೆ. ಸರ್ಕಾರ ಮಕ್ಕಳಿಗೆ ಚಪ್ಪಲಿ ಯಾಕೆ ನೀಡ್ತಿದೆ ಅಂದ್ರೆ, ಮಳೆ ಬೇಸಿಗೆಯಲ್ಲೂ ಮಕ್ಕಳು ಸುಲಭವಾಗಿ ಧರಿಸಬಹುದು. ದೀರ್ಘಕಾಲ ಶೂ ಧರಿಸೋದ್ರಿಂದ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿರುತ್ತೆ. ಅಲ್ಲದೆ ಮಳೆಗಾಲದಲ್ಲಿ ಸಾಕ್ಸ್ ಒದ್ದೆಯಾಗಿ ಸ್ಮೆಲ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಚಪ್ಪಲಿ ವಿತರಿಸಲು ಇಲಾಖೆ ನಿರ್ಧಾರ ಮಾಡಿದೆ. ಒಟ್ನಲ್ಲಿ ಮಕ್ಕಳಿಗೆ ವಾತಾವರಣಕ್ಕೆ ಅನುಸಾರವಾಗಿ ಚಪ್ಪಲಿ ಹಾಗೂ ಶೂ ನೀಡುವ ಚಿಂತನೆ ನಡೆದಿದ್ದು, ಆದಷ್ಟು ಬೇಗ ಇಲಾಖೆ ಇದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.